ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿ ಇದೆ, ಹಾಗೆಯೇ ಯಾವ ರಾಶಿಗೆ ಶುಭ, ಹಾಗೆಯೇ ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ, ಇದನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘಮಾಸ ಶುಕ್ಲಪಕ್ಷ ದ್ವಾದಶಿ ಭಾನುವಾರ, ಆರಿದ್ರಾ ನಕ್ಷತ್ರ, ವಿಷ್ಕಂಭ ಯೋಗ, ಭವಕರಣ. ಇದು ಇವತ್ತಿನ ಪಂಚಾಂಗ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸಿಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಜಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ಭಾನುವಾರ ಆಗಿರೋದರಿಂದ ನಾವು ವಿಶೇಷವಾಗಿ ಸೂರ್ಯನ ಆರಾಧನೆಯನ್ನು ಮಾಡತಕ್ಕಂಥದ್ದು, ಅಂದರೆ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಎಲ್ಲದಕ್ಕೂ ಕೂಡ ಸೂರ್ಯ ಬೇಕೇ ಬೇಕು. ಸೂರ್ಯನ ಬೆಳಕಿಲ್ಲದೆ ಏನೂ ಆಗೋದಿಲ್ಲ. ಯಾಕಂದರೆ ನಮಗೆ ಅಂದುಕೊಳ್ತೇವೆ, ಇಷ್ಟು ಬೇಗನೆ ಬೆಳಗಾಗೋಯ್ತಾ ಅಂತಾದರೆ, ಸೂರ್ಯ ಬರಲಿಲ್ಲ ಅಂತಾದರೆ ಏನೂ ಇಲ್ಲ. ಹಾಗಾಗಿ ಸೂರ್ಯನಿಗೆ ಅವು ನಮಗೆ ಎಲ್ಲವನ್ನೂ ಕೊಡ್ತಾನೆ. ಆಹಾರ, ಅನ್ನ ಬೆಳಿಲಿಕ್ಕೆ ಸೂರ್ಯನ ಕಿರಣ ಬೇಕಾಗಿರ್ತದೆ. ಹಾಗೆ ನಮಗೂ ಕೂಡ ಒಳ್ಳೆಯ ಆರೋಗ್ಯದಿಂದ ಇರಲಿಕ್ಕೆ ಸೂರ್ಯನ ಬೆಳಕು, ಬೆಳಗಿನ ಬಿಸಿಲು ಅದು ಶರೀರದ ಮೇಲೆ ಬೀಳಬೇಕಾಗ್ತದೆ. ಶರೀರದ ಮೇಲೆ ಅದು ಬಿದ್ದಾಗ ಆವಾಗ ಶರೀರ ಆರೋಗ್ಯವಾಗಿರ್ತದೆ. ಹಾಗಾಗಿ ನೋಡಿ, ನಾವು ಮನೆಯಲ್ಲೇ ಕುಳಿತುಕೊಂಡಿದ್ದರೆ ಹೇಗಿರ್ತದೆ, ಹಾಗೆ ಕೆಲಸ ಮಾಡ್ತಾಯಿದ್ದ ಆ ಬಿಸಿಲಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ಹೇಗಿರ್ತದೆ, ಅದು ಗಟ್ಟುಮುಟ್ಟಾಗಿರ್ತದೆ ಶರೀರ. ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣವಾಗಲಿಕ್ಕೆ ಸೂರ್ಯನ ಬೆಳಕು ನಮಗೆ ಬೇಕೇ ಬೇಕು. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಅಣ್ಣ ತಮ್ಮಂದಿರಲ್ಲಿ ಮನಸ್ತಾಪ ಆಗತಕ್ಕಂಥ ಸಾಧ್ಯತೆ, ಅಕ್ಕ ತಂಗಿಯಲ್ಲಿ ಇರ್ಬೋದು. ಏಕೆಂದರೆ ಸಹೋದರರಲ್ಲಿ ಕಲಹ ಬರತಕ್ಕಂಥದ್ದು. ಅಂದರೆ ನಾವು ಇವತ್ತಿನ ದಿವಸ ಇಬ್ಬರೂ ಕೂಡ ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕು. ಅಣ್ಣ ತಮ್ಮಂದಿರು ಎಲ್ಲಿ ಒಟ್ಟಾಗಿರ್ತಾರೋ ಆವಾಗ ಎಲ್ಲ ಕೆಲಸ ಕಾರ್ಯ ಸರಿಯಾಗಿ ಆಗಲಿಕ್ಕೆ ಸರಿ ಆಗ್ತದೆ. ಅಲ್ಲಿ ಬಿರುಕು ಬಂದರೆ ಕೆಲಸ ಕಾರ್ಯ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಆದಷ್ಟು ಎಲ್ಲರೂ ಒಟ್ಟಾಗಿರಬೇಕು. ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲ ಇದೆ. ಎಲ್ಲರೂ ಒಗ್ಗಟ್ಟಾಗಿದ್ದಾಗ ನಮ್ಮನ್ನು ಯಾರು ಏನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಸೊಂಟ ನೋವು ಬರತಕ್ಕಂಥ ಸಾಧ್ಯತೆ. ಆದ್ದರಿಂದ ಜಾಸ್ತಿ ಭಾರವನ್ನು ಎತ್ತಬಾರದು. ಇವತ್ತಿನ ದಿವಸ ಭಾರವನ್ನು ಎತ್ತುವುದು, ಹಾಗೆ ಸೇನೆಯಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇವತ್ತು. ಹಾಗಾಗಿ ಸೈನಿಕರು ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು. ಯಾಕೆಂದರೆ ಈಗ ಸೈನಿಕರಿಗೆ ನೀವು ಅಲ್ಲಿ ಹೋಗಬಾರ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಜಾಗ್ರತೆ ವಹಿಸಬೇಕಾಗ್ತದೆ.
ಅಥವಾ ಇವತ್ತು ಒಂದು ದಿವಸ ಸ್ವಲ್ಪ ರಜೆ ಹಾಕಿದ್ರೂ ಅಡ್ಡಿಲ್ಲ. ಹಾಗಾಗಿ ಆದಷ್ಟು ಅವರು ಸುರಕ್ಷಿತವಾಗಿ ಇರಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಲೇಬೇಕಾಗ್ತದೆ. ಹಾಗಾಗಿ ಮನಶ್ಚಾಂಚಲ್ಯ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು, ಮನಸ್ಸು ಓಡಾಡ್ತಕ್ಕಂಥದ್ದು, ಅಥವಾ ಸ್ಥಿರ ಬುದ್ಧಿ ಅಥವಾ ಸ್ಥಿರಮತಿ, ಸ್ಥಿರವಾಗಿ ಮನಸ್ಸು ಒಂದೇ ರೀತಿ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಯಾವ ಕೆಲಸ ಮಾಡಬೇಕು ಅಂತ ಸರಿಯಾಗಿ ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೆ ಮನಸ್ಸಿಗೆ, ಹೀಗೆ ಚಂಚಲ ಆಗತಕ್ಕಂಥದ್ದು. ಹಾಗಾಗಿ ಆ ಮನಶ್ಚಾಂಚಲ್ಯ ಇದ್ದರೆ ಏನಾಗ್ತದೆ ಅಂತಾದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಮನಸ್ಸು ಒತ್ತಡದಲ್ಲಿದ್ದಾಗ ಯಾವ ಕೆಲಸ ಮಾಡ್ತದೆ, ಅದು ಯಾವ ಕೆಲಸವೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ಆದಷ್ಟು ಐಕ್ಯಮತ್ಯ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ ಹಣಕ್ಕಾಗಿ ಪರದಾಟ ಆಗುವಂಥ ಸಾಧ್ಯತೆ, ಅಲ್ಲಿ ಏನೋ ನಾವು ಕೊಟ್ಟಿದ್ದು ತೆಗೆದುಕೊಳ್ಳುವ ವಿಚಾರದಲ್ಲಿ ವ್ಯತ್ಯಾಸ ಆದಾಗ ಸ್ವಲ್ಪ ಪರದಾಟ ಆಗತಕ್ಕಂಥದ್ದು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಅನ್ನ ಸಿಗೋದಿಲ್ಲ, ಇವತ್ತು ಆಹಾರ ಅಥವಾ ಊಟ ತಿಂಡಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ವ್ಯತ್ಯಾಸ ಆಗತಕ್ಕಂಥದ್ದು. ಆದ್ದರಿಂದ ನಾವು ಮೊದಲೇ ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಲ್ಲಿ ಎಲ್ಲ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಬಲ ಕಣ್ಣಿಗೆ ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾವು ಆದಷ್ಟು ತೀಕ್ಷ್ಣವಾದಂಥ ಬೆಳಕನ್ನು ನೋಡುವುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡುವಾಗ ಆದಷ್ಟು ಜಾಗ್ರತೆಯಿಂದ ಇರುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನೀರಿನಿಂದ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ಯಾಕೆಂದರೆ ಈಗ ಕುಂಭಮೇಳ ನಡೀತಾ ಇದೆ, ಆದಷ್ಟು ನಾವು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಜನದಟ್ಟಣೆ ಇರುವಂತಹ ಸ್ಥಳದಲ್ಲಿ ನಾವು ತುಂಬ ಹುಷಾರಿಯಾಗಿರಬೇಕು. ಯಾಕೆಂದರೆ ನಮ್ಮ ಹತ್ರ ಶಕ್ತಿ ಇದ್ದವರು ಅಲ್ಲಿ ಹೋಗಬಹುದು, ಆದರೆ ಈಗ ನಾವು ಎಲ್ಲ ವಾತಾವರಣ ನೋಡ್ತಾ ಇದ್ದೇವೆ, ಅಲ್ಲಿ ಹೋದವರಿಗೂ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಆರೋಗ್ಯದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ. ಆಗಿದ್ದಾಗ ನಾವು ಏನು ಮಾಡಬೇಕು ಅಂತಾದರೆ, ನಾವು ಇದ್ದಲ್ಲೇ ಭಗವಂತನ ಸ್ಮರಣೆ ಮಾಡುವುದರಿಂದ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನಾವು ಇದ್ದಲ್ಲೇ ನಾವು ಎಲ್ಲಿರುತ್ತೇವೆಯೋ ಅಲ್ಲೇ ಆ ಎಲ್ಲ ನದಿಗಳ ಸ್ಮರಣೆಯನ್ನು ಮಾಡೋದ್ರಿಂದಲೇ ಆ ಒಂದು ತೀರ್ಥ ಸ್ನಾನದ ಫಲ ನಮಗೆ ಸಿಗ್ತದೆಯಂತೆ. ಹಾಗಾಗಿ ವಿಶೇಷವಾಗಿ ನಮಗಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಾದರೆ, ಅಥವಾ ಬೇರೆ ಬೇರೆ ಕಾರಣದಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಾದರೆ, ನಾವು ಇಲ್ಲೇ ಕುಳಿತುಕೊಂಡು ಸ್ಮರಣೆ ಮಾಡ್ಬೋದು. ಯಾಕಂದ್ರೆ ನಾವು ಅಲ್ಲಿ ಹೋಗಿಯೂ ಕೂಡ ಅಲ್ಲಿ ಇನ್ನೊಬ್ಬರನ್ನು ದೂಷಣೆ ಮಾಡೋದು, ಅಲ್ಲಿ ಹಾಗಾಗಲಿಲ್ಲ, ಇಲ್ಲಿ ಹಾಗಲಿಲ್ಲ, ನನಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಈ ರೀತಿಯಲ್ಲಿ ನಾವು ಅಲ್ಲಿ ಅಲ್ಲೂ ಕೂಡ ಇನ್ನೊಬ್ಬರನ್ನು ನಾವು ತೆಗೊಳ್ಳೋದರಿಂದ ಅದು ಹೋದ ಫಲನೇ ನಮಗೆ ಸಿಗೋದಿಲ್ಲ. ಹಾಗಾಗಿ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅಲ್ಲಿ ಆದಷ್ಟು ನೀರಿನ ವಿಚಾರದಲ್ಲಿ ಇವತ್ತಿನ ದಿವಸ ಈಜಾಡುವುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆ ಮೀನು ಇರ್ಬೋದು, ಅಥವಾ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ನೀರಿನಲ್ಲಿರತಕ್ಕಂಥ ಪ್ರಾಣಿಗಳ ಜೊತೆಯಲ್ಲಿ ನಾವು ಆಟವನ್ನು ಆಡಲಿಕ್ಕೆ ಹೋಗಬಾರ್ದು. ಈಗ ಕೆಲವು ಅಲ್ಲಿ ಮೊಸಳೆ ಇದೆ ಅಂತ ಅದರ ಹತ್ರ ಕೆಲವು ಆಟ ಆಡಲಿಕ್ಕೆ ಹೋಗೋರು ಇರ್ತಾರೆ, ತಾನು ದೊಡ್ಡವನು ಅಂತ. ಹಾಗಾಗಿ ಅಂಥ ಒಂದು ಹುಚ್ಚಾಟ, ಅಂಥ ಒಂದು ಕೆಲಸವನ್ನು ಇವತ್ತಿನ ದಿವಸ ಆದಷ್ಟು ಮಾಡಲೇಬಾರ್ದು. ಆದ್ದರಿಂದ ಗೋಮಾತೆಗೆ ಹಿಂಡಿ ಕೊಡುವುದು ಅಥವಾ ಹುಲ್ಲು ಕೊಡುವುದು, ಗೋ ಸೇವೆ ಮಾಡುವುದು, ಇವತ್ತಿನ ದಿವಸ ಆ ರೀತಿ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಮಾನಸಿಕವಾಗಿ ಸ್ವಲ್ಪ ಮನಸ್ಸು ಕುಗ್ಗು ಹೋಗುವಂಥದ್ದು. ಹಾಗಾಗಿ ಮನಸ್ಸು ಆಲೋಚನಾ ಶಕ್ತಿಯನ್ನು ಕಳೆದುಕೊಳ್ಳತಕ್ಕಂಥದ್ದು, ಹಾಗೆ ಸ್ವಲ್ಪ ದುಃಖ ಉಂಟಾಗತಕ್ಕಂಥದ್ದು, ಹಾಗೆ ತಲೆನೋವು ಬರತಕ್ಕಂಥ ಸಾಧ್ಯತೆ, ಶರೀರದಲ್ಲಿ ಸ್ವಲ್ಪ ಕಾಂತಿ ಕುಗ್ಗು ಹೋಗುವಂಥ ಸಾಧ್ಯತೆ ಇರತಕ್ಕಂಥ. ಆದ್ದರಿಂದ ಚಂದ್ರನಿಗೆ ಅಕ್ಕಿ ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರತಕ್ಕಂಥವರಿಗೆ ಧನವ್ಯಯ, ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ವೈರಿಗಳಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಇವತ್ತಿನ ದಿವಸ ನಮಗೆ ಸ್ವಲ್ಪ ಸೋಲು ಉಂಟಾಗತಕ್ಕಂಥದ್ದು. ಅಂದರೆ ಇವತ್ತು ಭಾನುವಾರ ಆದರೂ ಕೂಡ ನಾವು ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತೇವೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ತಾ ಇರ್ತೇವೆ.
ಹಾಗಾಗಿ ನಾವು ಇವತ್ತಿನ ದಿವಸ ಬಿಟ್ಟು ಬೇರೆ ದಿವಸ ಈ ಕೋರ್ಟ್ ಕಚೇರಿ ವಿಚಾರವನ್ನು ನಾವು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗೆ ವಾಹನದಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಈ ವಾಹನವನ್ನು ಚಲಿಸುವಾಗ ನಾವು ಅತಿ ವೇಗ ನಮಗೆ ಇರಬಾರ್ದು. ಅದಕ್ಕೆ ಹೇಳ್ತಾರೆ ಅತಿ ವೇಗ ತಿಥಿ ಬೇಗ ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ವಾಹನವನ್ನು ಚಲಿಸುವಾಗ ಆದಷ್ಟು ಗಮನ ಎಲ್ಲ ಕಡೆ 4 ದಿಕ್ಕಿನಲ್ಲೂ ನಾವು ನೋಡ್ತಾ ವಾಹನವನ್ನು ಚಲಿಸಬೇಕು ಈಗಿನ ವಾತಾವರಣದಲ್ಲಿ. ಆವಾಗ ನಾವು ಆದಷ್ಟು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಆದ್ದರಿಂದ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರತಕ್ಕಂಥವರಿಗೆ ಸೊಸೆಯಿಂದ ಸ್ವಲ್ಪ ಮನಸ್ತಾಪ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಬೆಳ್ಳಿ ಬಂಗಾರ ಸ್ವಲ್ಪ ಕಳವು ಆಗತಕ್ಕಂಥ ಸಾಧ್ಯತೆ, ಅಥವಾ ಮೊಬೈಲ್ ಇತ್ಯಾದಿ ಆಭರಣ ಎಲ್ಲ ರೀತಿಯಾದಂಥ ಬೆಲೆ ಬಾಳುವ ವಸ್ತುಗಳು ಸ್ವಲ್ಪ ಕಳವು ಆಗತಕ್ಕಂಥದ್ದು, ಅಥವಾ ಎಲ್ಲೋ ನಾವು ಮರೆತು ಬಿಟ್ಟು ಹೋಗ್ತೇವೆ. ಈಗ ನಾವು ಹೋಗ್ತೇವೆ ಜನದಟ್ಟಣೆ ಇರುವಂಥ ಸ್ಥಳದಲ್ಲಿ, ಬಸ್ ಸ್ಟ್ಯಾಂಡು ಅಥವಾ ರೈಲ್ವೆ ಸ್ಟೇಷನ್, ಹೀಗೆ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಹೋಗುವಾಗ ಮೊಬೈಲನ್ನು ನಾವು ನಮ್ಮ ಮೇಲಿನ ಕಿಸೆಯಲ್ಲೇ ಇಟ್ಕೊಂಡು ಹೋಗ್ತೇವೆ, ಅಥವಾ ಎಲ್ಲೋ ಆಲೋಚನೆ ಮಾಡ್ತಾ ಹೋಗ್ತಾ ಇರ್ತೇವೆ. ಅದು ಎಲ್ಲೋ ಮರೆತು ಬೀಳೋದಿರ್ತದೆ, ಅಥವಾ ಸ್ವಲ್ಪ ಯಾರು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ, ಏಕೆಂದರೆ ಬಟ್ಟೆ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು. ಯಾಕೆಂದರೆ ಬಟ್ಟೆ ನಾವು ಖರೀದಿ ಮಾಡಬೇಕು ಅಂತ ಅವರು ಹೆಚ್ಚಿಗೆ ನಮಗೆ ಲಾಭ ಆಗ್ತಂತ ಹೆಚ್ಚಿಗೆ ಅವರು ಖರೀದಿ ಮಾಡಿರ್ತಾರೆ. ಆದರೆ ಇವತ್ತಿನ ದಿವಸ ಅಷ್ಟು ನಮಗೆ ಲಾಭವನ್ನು ಕಾಣಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ವಿಶೇಷವಾಗಿ ಆನೆಯಿಂದ ಅಥವಾ ಕುದುರೆ ಇತ್ಯಾದಿ ಪ್ರಾಣಿಯಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ. ಅಂದರೆ ನಮಗೆ ಆನೆ, ಎಲ್ಲೋ ನಾವು ಕಾಡಿಗೆ ಹೋಗಿರ್ತೇವೆ ಅಥವಾ ಏನೋ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿರ್ತೇವೆ, ಅಲ್ಲಿ ಹೋದಾಗ ನಾವು ಏನೋ ವಿಡಿಯೋ ತೆಗೆದುಕೊಳ್ಬೇಕು, ಫೋಟೋ ಹೊಡೆದುಕೊಳ್ಬೇಕು, ಈ ರೀತಿ ನಾವು ಮಾಡಲಿಕ್ಕೆ ಹೋಗ್ತೇವೆ. ಅದರಿಂದ ಸ್ವಲ್ಪ ತೊಂದರೆ. ಯಾಕೆಂದರೆ ಈ ಪ್ರಾಣಿಗಳು ಅವು ಸ್ವಲ್ಪ ತಂಪಾಗಿದ್ದಾಗ, ಅಂದರೆ ಅವರು ಕೂಲಾಗಿದ್ದಾಗ ನಾವು ಅವ್ರ ಹತ್ರ ಏನೋ ಆಟ ಮಾಡ್ಬೋದು. ಅವು ಸ್ವಲ್ಪ ಕೆರಳಿದಾಗ, ಸಿಟ್ಟು ಬಂದಾಗ ಅವ್ರ ಸುದ್ದಿಗೆ ನಾವು ಹೋಗಬಾರ್ದು. ಅದು ಯಾವುದೇ ಆದರೂ ಕೂಡ ನಾವು ನೋಡಿದ್ದೇವೆ. ಬೆಕ್ಕು ಕೂಡ ಮನುಷ್ಯನನ್ನು ಕೊಂದಿದ್ದಂತಲ್ಲ ದಾಖಲೆಗಳು ಇದೆ. ಅದಕ್ಕೂ ಬೆಕ್ಕಿಗಷ್ಟು ಶಕ್ತಿ ಇರ್ತದೆ. ಅದು ಅವಕ್ಕಷ್ಟು ಸಿಟ್ಟು ಬಂದ್ಬಿಟ್ರೆ ಹಾಗೆ ಮಾಡಿಬಿಡ್ತೇವೆ. ಆದರೆ ನಾವು ಯಾರಿಗೂ ಕೂಡ ಯಾವತ್ತೂ ಕೂಡ ಏನೂ ಕೂಡ ಅವರಿಗೆ ತೊಂದರೆಯನ್ನು ಕೊಡಲಿಕ್ಕೆ, ಯಾವುದೇ ಜೀವಿಗಳಿಗೆ, ಯಾವುದೇ ಪ್ರಾಣಿಗಳಿಗೆ ನಾವು ತೊಂದರೆಯನ್ನು ಕೊಡಲಿಕ್ಕೆ ಇವತ್ತಿನ ದಿವಸ ಹೋಗಲೇಬಾರದು. ಆದ್ದರಿಂದ ಐಕ್ಯಮತ್ಯ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರತಕ್ಕಂಥವರಿಗೆ ದೂರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ. ವಿಮಾನ ಇತ್ಯಾದಿ ಪ್ರಯಾಣವನ್ನು ಮಾಡುವವರಿಗೆ ಸ್ವಲ್ಪ ಹಾಗಾಗಿ ಏನು ಮಾಡಬೇಕು ಅಂತಾದರೆ, ಮೊದಲೇ ಆಹಾರ ಸಾಮಗ್ರಿ ಇತ್ಯಾದಿಗಳನ್ನು ಸ್ವಲ್ಪ ಸಂಗ್ರಹ ಇಟ್ಕೊಳ್ಬೇಕು. ಆವಾಗ ಸ್ವಲ್ಪ ಲೇಟ್ ಆದರೂ, ವ್ಯತ್ಯಾಸ ಆದರೂ ತೊಂದರೆ ಆಗೋದಿಲ್ಲ. ಹೀಗೆ ಸಾಲದ ಬಾಧೆ, ಸ್ವಲ್ಪ ಸಾಲವನ್ನು ಮಾಡಲೇಬಾರದು. ಇವತ್ತಿನ ದಿವಸ ಸಾಲ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ರಾಜಕೀಯದಲ್ಲಿ ಸ್ವಲ್ಪ ಸಮಸ್ಯೆ ಬರತಕ್ಕಂಥದ್ದು, ಅಥವಾ ಸ್ಥಾನಕ್ಕೆ ಚ್ಯುತಿ ಬರತಕ್ಕಂಥ ಸಾಧ್ಯತೆ. ಕೃಷಿಕರಿಗೆ ಅತಿಯಾದ ಮಳೆ, ಕೃಷಿಕರಿಗೆ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ, ಅಥವಾ ಏಕೆಂದರೆ ನೀರಿನಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ, ಈ ಶ್ಲೋಕವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗಾಗಿ ಇವತ್ತಿನ ದಿವಸ ನಾವು ಅತ್ಯಂತ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡಿದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸಿಕೊಡಿ. ಇನ್ನು ತುಲಾರಾಶಿಯಲ್ಲಿರತಕ್ಕಂಥವರಿಗೆ ತೀರ್ಥಯಾತ್ರಾದಿಗಳಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ಯಾತ್ರೆ, ಯಾಕೆಂದರೆ ಈಗ ನಮಗೆ ಯಾತ್ರೆ ಅಂತಂದರೆ ಈಗ ನಮಗೆ ಪ್ರಯಾಗರಾಜ್, ಕುಂಭಮೇಳ ನೆನಪಾಗ್ತದೆ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಯಾರಾದರೂ ಕೂಡ ಯಾತ್ರೆಯನ್ನು ಮಾಡುವವರಿದ್ದರೆ ಆದಷ್ಟು ಜಾಗ್ರತೆಯಿಂದ ಹೋಗತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗೆ ಭಾವನಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ, ನೀರಿನಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ
ಧರ್ಮ ಕಾರ್ಯಗಳಲ್ಲಿ ಅಂದರೆ ನಾವು ದಾನ ಧರ್ಮವನ್ನು ಮಾಡಬೇಕಾದ್ರೆ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಈ ದಾನ ಧರ್ಮ ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಅಲ್ಲೇ ತೊಂದರೆಗಳು ಜಾಸ್ತಿ. ಒಳ್ಳೆ ಕೆಲಸಕ್ಕೆ ತೊಂದರೆ, ಕೆಟ್ಟ ಕೆಲಸ ಮಾಡ್ತಾಯಿದ್ರು ತೊಂದರೆ ಅಂದರೆ ನಾವು ಕೆಟ್ಟ ಕೆಲಸ ಮಾಡಬೇಕು ಅನ್ನೋ ಅರ್ಥ ಅಲ್ಲ, ಒಳ್ಳೆಯ ಕೆಲಸವನ್ನೇ ಮಾಡಬೇಕು. ಹಾಗಾಗಿ ವಿಶೇಷವಾಗಿ ಮಾರ್ಗಂ ಕ್ಷೇಮಕರೀ ರಕ್ಷೇತ್ ವಿಜಯ ಸರ್ವತಸ್ಥಿತ ರಕ್ಷಾಹೀನಂತು ಯತ್ಸ್ಥಾನಂ ವರ್ಜಿತಂ ಕವಚೇನತು. ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಬೆಟ್ಟದ ಪ್ರದೇಶದಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ. ಅಂದರೆ ಇವತ್ತಿನ ದಿವಸ ಆದಷ್ಟು ನಾವು ಆ ಗುಡ್ಡಗಾಡು ಪ್ರದೇಶದಲ್ಲಿ ಕೆಲಸಕ್ಕೆ ಹೋಗುವಂಥದ್ದು ಅಥವಾ ಆ ಒಂದು ಸ್ಥಳದಲ್ಲಿ ಸಂಚಾರವನ್ನು ಮಾಡತಕ್ಕಂಥದ್ದು ಇವತ್ತು ವರ್ಜ್ಯ. ಅಂದರೆ ಅದನ್ನು ಮಾಡಬಾರ್ದು, ಆ ಸ್ಥಳದಲ್ಲಿ ಹೋಗಲೇಬಾರ್ದು. ಹಾಗೆ ಸೈನಿಕರಿಗೆ ಸ್ವಲ್ಪ ಯುದ್ಧದಲ್ಲಿ ತೊಂದರೆ ಆಗುವತಕ್ಕಂಥದ್ದು ಸಾಧ್ಯತೆ. ಈಗ ಗಡಿ ಪ್ರದೇಶದಲ್ಲಿರತಕ್ಕಂಥ ಸೈನಿಕರಿಗೆ ಸ್ವಲ್ಪ ಯುದ್ಧದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಅಥವಾ ತೊಂದರೆ ಆಗತಕ್ಕಂಥದ್ದು. ಆದ್ದರಿಂದ ಆದಷ್ಟು ಜಾಗ್ರತೆಯಿಂದ ಮೈಯೆಲ್ಲ, ಯಾಕೆಂದರೆ ಸೈನಿಕರಿಗೆ ಮೈಯೆಲ್ಲ ಕಣ್ಣಾಗಿರಬೇಕು, ಎಲ್ಲ ಕಡೆ ಕಣ್ಣಾಗಿರಬೇಕು. ಹಗಲು ರಾತ್ರಿನೂ ಕೂಡ ನಾವು ಕಣ್ಣು ಬಿಟ್ಕೊಂಡೇ ಇರಬೇಕು, ಆ ರೀತಿ ಇರಬೇಕು. ಅಂಥ ಸ್ಥಳದಲ್ಲಿ ಜಾಗೃತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ನದಿಯನ್ನು ದಾಟುವಂಥದ್ದು ಅಥವಾ ನದಿ ನೀರಿನಲ್ಲಿ ಈಜತಕ್ಕಂಥದ್ದು ಅಥವಾ ನದಿ ನೀರಿನಲ್ಲಿ ಇರತಕ್ಕಂಥ ಪ್ರಾಣಿಗಳ ಜೊತೆಯಲ್ಲಿ ನಾವು ಆಟವನ್ನು ಮಾಡತಕ್ಕಂಥದ್ದು ಮಾಡಲೇಬಾರದು ಇವತ್ತು. ಹಾಗಾಗಿ ಹನುಮಾನ್ ಚಾಲಿಸ ಪಾರಾಯಣ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರತಕ್ಕಂಥವರಿಗೆ ದೇಹಕ್ಕೆ ತುಂಬ ನೋವಾಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಪತ್ನಿಯಿಂದ ತೊಂದರೆ ಬರತಕ್ಕಂಥದ್ದು, ದಾರಿಯಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ, ವ್ಯಾಪಾರದಲ್ಲಿ ನಷ್ಟ ಆಗತಕ್ಕಂಥದ್ದು. ವ್ಯಾಪಾರದಲ್ಲಿ ಈಗ ಬಟ್ಟೆ ವ್ಯಾಪಾರ ಅಥವಾ ಬೆಳ್ಳಿ ಬಂಗಾರದ ವ್ಯಾಪಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಧನ್ವಂತರಿ ಹೋಮವನ್ನು ಮಾಡುವುದರಿಂದ ಅಥವಾ ಧನ್ವಂತರಿ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರತಕ್ಕಂಥವರಿಗೆ ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಬರತಕ್ಕಂಥದ್ದು. ನಮ್ಮ ಒಳಗೂ ಹೊರಗೂ ಶತ್ರುಗಳು ಇದ್ದಾರೆ. ಎಲ್ಲ ಶತ್ರುಗಳು, ನಮ್ಮ ಹೊರಗಿನ ಶತ್ರುಗಳಿಗಿಂತ ಒಳಗಡೆ ಇರತಕ್ಕಂಥ ಶತ್ರುಗಳಿಂದ ನಮಗೆ ತೊಂದರೆ ಬಹಳ ಬರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಪ್ರಾಣಿಯಿಂದ ತೊಂದರೆ ಬರತಕ್ಕಂಥದ್ದು. ಈಗ ಕಾಡು ಕೋಣ ಅಥವಾ ಕಾಡೆಮ್ಮೆ ಇತ್ಯಾದಿ ಪ್ರಾಣಿಗಳಿಂದ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ ನಾವು ಆದಷ್ಟು ಎಲ್ಲೇ ಹೋಗ್ತಾ ಇರ್ತೇವೆ ಅಥವಾ ದಾರಿ ಮೇಲೆ ಹೋಗ್ತಾ ಇದ್ದಾಗ ಅವು ಬಂದಾಗ ನಾವು ಅವ್ರ ಹತ್ರ ಆಟವನ್ನು ಮಾಡಲಿಕ್ಕೆ ಹೋಗಬಾರ್ದು, ಆದಷ್ಟು ದೂರ. ಯಾಕಂದರೆ ಈಗ ಈ ಮೊಬೈಲ್ ಬಂದಾಗಿಂದ ಯಾರೇ ಕಂಡ್ರೂ ಫೋಟೋ ಹೊಡ್ಕೊಳ್ಳುವಂಥದ್ದು ಶುರುವಾಗ್ಬಿಟ್ಟಿದೆ ಈಗ. ಹಾಗೆ ಆದಷ್ಟು ನಾವು ಅಂಥ ಒಂದು ಕೆಲಸದಿಂದ ಆದಷ್ಟು ನಾವು ದೂರವಾಗಿರತಕ್ಕಂಥದ್ದು. ಯಾಕಂದರೆ ಈ ಪ್ರಾಣಿಗಳನ್ನು ಅವ್ರ ಹತ್ತಿರ ಹೋಗಿ ನಾವು ಫೋಟೋ ಹೊಡಿಬೇಕು ಅಥವಾ ಅವ್ರನ್ನ ನಾವು ಮುಟ್ಟಬೇಕು, ಈ ರೀತಿ ಮನಸ್ಸು ಬರತಕ್ಕಂಥದ್ದು. ಆದ್ದರಿಂದ ನಾವು ದೂರದಿಂದಲೇ ಪ್ರಾಣಿಗಳನ್ನ ನೋಡಿ ನಾವು ಕಣ್ಣು ತುಂಬಿಕೊಳ್ಬೇಕಂತೆ ಅಥವಾ ನಾವು ದೂರದಿಂದಲೇ ನೋಡಿ ಸಂತೋಷವನ್ನು ಪಡತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ನೀರಿನಿಂದಲೂ ಕೂಡ ನೀರನ್ನು ಕುಡಿಯುವಂಥದ್ದು, ಅಂದರೆ ಹೊರಗಡೆ ನೀರನ್ನು ಅಥವಾ ತಂಪು ಪಾನೀಯವನ್ನು ಕುಡಿಯತಕ್ಕಂಥದ್ದು ಅಥವಾ ನೀರಿನ ವಿಚಾರದಲ್ಲಿ ಈಜಾಡುವುದು. ಈಗ ನಾವು ನೋಡ್ತೇವೆ, ಎಲ್ಲೋ ಯಾತ್ರೆಗಳಿಗೆ ಹೋಗ್ತಾರೆ ಅಥವಾ ಸಮುದ್ರಕ್ಕೆ ಹೋಗ್ತೇವೆ, ಅಲ್ಲಿ ಈಜ್ಲಿಕ್ಕೆ ಹೋದವ್ರು ಬರಲೇ ಇಲ್ಲ, ಹೀಗೆಲ್ಲ ನಾವು ನೋಡ್ತೇವೆ. ಅಂಥ ಸಂದರ್ಭದಲ್ಲಿ ನಾವು ಆದಷ್ಟು ನೀರಿನಿಂದ ದೂರವಾಗಿರತಕ್ಕಂಥದ್ದು ಬಹಳ ಮುಖ್ಯ. ಈಗ ಜಲಪಾತ ಇರ್ಬೋದು, ಫಾಲ್ಸ್ ಇರ್ಬೋದು, ಅಲ್ಲೆಲ್ಲ ಹೋಗಿ ನಾವು ಏನೋ ಫೋಟೋ ಹೊಡಿಬೇಕು ಅಥವಾ ನಾನು ಈಜು ಬಂದುಬಿಡ್ತೇನೆ ಅಂತ ಹೋಗ್ತೇವೆ. ಯಾವತ್ತೂ ಕೂಡ ನಾವು ನೀರಿನ ಹತ್ರ, ನೀರು, ಗಾಳಿ, ಬೆಂಕಿ ಇವರ ಹತ್ರ ನಾವು ಹುಚ್ಚಾಟ ಮಾಡಲಿಕ್ಕೆ ಯಾವತ್ತೂ ಕೂಡ ಹೋಗಬಾರ್ದು. ಆದ್ದರಿಂದ ಸ್ವಲ್ಪ ಹುಣ್ಣು ಅಥವಾ ಗಾಯಗಳಾಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಮಾವನ ಹತ್ತಿರ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು. ದುರ್ಗಾ ದೀಪ ನಮಸ್ಕಾರ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಮಂತ್ರ ಯಂತ್ರದಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಅಂದರೆ
ನಮಗೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಈ ರೀತಿ ಭಾವನೆ ಬಂದು ನಮಗೆ ಸ್ವಲ್ಪ ನಮ್ಮ ಮನಸ್ಸು ವಿಚಲಿತ ಆಗತಕ್ಕಂಥದ್ದು, ಆ ಒಂದು ಭಾವನೆ ಯಾರೋ ಆ ಥರ ಹಬ್ಬಿಸ್ಬಿಡ್ತಾರೆ. ಹಾಗಾಗಿ ಅದರಿಂದ ನಾವು ವಿಚಲಿತರಾಗಬಾರದು. ಹಾಗಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಬರತಕ್ಕಂಥದ್ದು ಅಂದರೆ ಓದೋ ವಿಚಾರ ಇರ್ಬೋದು ಅಥವಾ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಆಲಸ್ಯ ಪ್ರವೃತ್ತಿ, ನಾಳೆ ಮಾಡೋಣ ಕೆಲಸ, ಹೀಗೆ ಈ ರೀತಿ ಆಲಸ್ಯ ಬರತಕ್ಕಂಥದ್ದು, ಹಾಗೆ ಕೆಟ್ಟ ಆಲೋಚನೆ, ಯಾರಿಗೆ ನಾವು ಏನೋ ಮಾಡಿಬಿಡುವ ಈ ರೀತಿಯ ಆಲೋಚನೆಗಳು ಬರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಮೌನದಿಂದ ಭಗವಂತನ ಸ್ಮರಣೆ ಮಾಡತಕ್ಕಂಥದ್ದು ಅಥವಾ ಶಾರದಾಂಬ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರತಕ್ಕಂಥವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಏನು ಮಾಡಬೇಕು ಅಂತಂದರೆ ಆ ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಅದಕ್ಕೆ ಬೇಕಾಗತಕ್ಕಂಥ ಎಲ್ಲ ರೀತಿಯಾದಂಥ ಔಷಧೋಪಚಾರವನ್ನು ನಾವು ಕೊಡಿಸಲೇಬೇಕಾಗ್ತದೆ. ಹಾಗೆ ಕೃಷಿ ಕ್ಷೇತ್ರಗಳಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ, ನಾವು ಕೆಲಸವನ್ನು ಮಾಡುವಾಗ ಏನೋ ಕಡಿತಾ ಇರ್ತೇವೆ, ಏನೋ ಮಾಡ್ತಾ ಇರ್ತೇವೆ, ಅಲ್ಲಿ ವ್ಯತ್ಯಾಸ ಆಗತಕ್ಕಂಥ, ಅದನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ನಮ್ಮ ಮೈ ಮೇಲೆ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿದಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ, ಜಗಳ ಇದೆಲ್ಲ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಬಂಧುಗಳಿಂದ ಸ್ವಲ್ಪ ತೊಂದರೆ, ಅಂದರೆ ಬಂಧುಗಳು ಏನೋ ಹೇಳ್ತಾರೆ ಅಂತ ನಮಗೆ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಆದಷ್ಟು ಇರತಕ್ಕಂಥದ್ದು. ಮಿತ್ರರಿಂದ, ಗೆಳೆಯರಿಂದ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು ನಾವು ನೋಡ್ತಾ ಇರ್ತೇವೆ. ಅಲ್ಲಿ ಇವರು ಏನೋ ಹೇಳಿದ್ರು, ಅವ್ರು ಏನೋ ಹೇಳಿದ್ರು, ಮಾತು ಬಂತು, ಹಾಗೆ ಅದು ಜಾಸ್ತಿ ಆಗಿಬಿಡ್ತದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಆದಷ್ಟು ಜಾಗ್ರತೆಯಿಂದ ಸುಮ್ಮನೆ ಇರತಕ್ಕಂಥದ್ದು. ಆದಷ್ಟು ನಮಗೆ ಇವತ್ತಿನ ದಿವಸ ಯಾವುದೇ ರೀತಿಯಾದಂಥ ಮಿತ್ರರ ಜೊತೆಯಲ್ಲಿ ನಾವು ಒಡನಾಟ ಇಟ್ಕೊಳ್ಳೇಬಾರ್ದು. ಸುಮ್ಮನೆ ನಾವು ಒಬ್ಬರೇ ಇರಬೇಕು. ಒಬ್ಬರೇ ಇದ್ದರೆ ನಮಗೇನು ಹೊಡೆದಾಟ ಆಗೋದಿಲ್ಲ, ಇಬ್ಬರು ಬಂದರೆ ಹೊಡೆದಾಟ ಆಗತಕ್ಕಂಥದ್ದು. ಆದ್ದರಿಂದ ಸುಮ್ಮನೆ ಇರೋದರಿಂದ ನಮಗೆ ತುಂಬ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ದತ್ತಾತ್ರೇಯ ದರ್ಶನ ಮಾಡುವುದರಿಂದ, ಗೋಸೇವೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಯಾಕೆಂದರೆ ನಮಗೆ ಈಗ ನಾವು ಗೋವಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಆದರೆ ಗೋವಿಗೆ ತೊಂದರೆಯನ್ನು ನಾವು ಯಾವತ್ತೂ ಕೂಡ ಕೊಡಬಾರ್ದು. ಆ ಗೋಸೇವೆ, ಗೋಮಾತೆಯ ಆಶೀರ್ವಾದದಿಂದ ನಮ್ಮ ಇಡೀ ನಮಗೆ ಆರೋಗ್ಯ, ಹಾಗೆ ನಮ್ಮ ಸುತ್ತಮುತ್ತಲವರಿಗೂ ಕೂಡ ಆರೋಗ್ಯ, ಇಡೀ ದೇಶಕ್ಕೆ ಆರೋಗ್ಯವನ್ನು ಕೊಡತಕ್ಕಂಥದ್ದು ಗೋವಾಗಿದೆ. ಹಾಗಾಗಿ ನಾವು ಆ ಗೋವಿನ ಸೇವೆ ಮಾಡುವುದು, ಗೋ ರಕ್ಷಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ನಾವು ಆದಷ್ಟು ಇವತ್ತಿನ ದಿವಸ ನಮ್ಮ ಕೈಲಾದ ಸೇವೆ, ಗೋಸೇವೆ ಇರ್ಬೋದು ಅಥವಾ ಭೂಸೇವೆ, ಭೂಮಿ ತಾಯಿ ಸೇವೆ, ಭೂಮಿ ಗಿಡಕ್ಕೆ ನೀರು ಹಾಕುವುದು ಅಥವಾ ಗೊಬ್ಬರವನ್ನು ಹಾಕುವುದು, ಇದೆಲ್ಲ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿಗಳು ಸಿಗುವಂಥದ್ದು. ಪ್ರತಿನಿತ್ಯವೂ ಕೂಡ ಒಂದು ಅಧ್ಯಾಯವನ್ನಾದರೂ ಕೂಡ ಭಗವದ್ಗೀತಾ ಪಾರಾಯಣವನ್ನು ಮಾಡುವುದರಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಇವತ್ತಿನ ದಿನ ಭವಿಷ್ಯ ಯಾವ ರೀತಿ ಇದೆ, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ನೀವು ಗುರುಗಳನ್ನು ನೇರವಾಗಿ ಬಂದು ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.